ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪ್ರಭು ಶೆಟ್ಟಿ ಫುಡ್. ಯಾರು ಬೆಲ್ ಬಟನ್ ಒತ್ತಿಲ್ಲೋ ಫಸ್ಟ್ ರಪ್ಪ ಅಂತ ಬೆಲ್ ಬಟನ್ ಒತ್ತಿಬಿಡಿ. ಇವತ್ತು ಬಂದು ಮಟನ್ ಸಾರು, ಒಣಗಿರೋ ಕೊಬ್ಬರಿನ ಕೆಂಡದಲ್ಲಿ ಸುಟ್ಟಿ ಮಟನ್ ಸಾರು, ಬಿಸಿ ಬಿಸಿ ಗೀ ರೈಸು ಅಥವಾ ರೈಸ್ ತಿಂದರೆ ಕಳೆದೋಗ್ತೀರಾ, ಅಷ್ಟು ಸೂಪರಾಗಿರುತ್ತೆ. ಬಿಸಿ ಬಿಸಿ ಕಾಯುವ ಕೆಂಡದಲ್ಲಿ ಒಣಗಿರೋ ಕೊಬ್ಬರಿನ ಹಾಕಿದ್ದೀವಿ, ಸುಡ್ತಾ ಇದ್ದೀವಿ. ಈಗ ಬಿಸಿ ಬಿಸಿ ಕಾಯುವ ಬಾಣಲೆಯಲ್ಲಿ 2ರಿಂದ 3 ಸ್ಪೂನ್ ಎಣ್ಣೆ ಬಿಡ್ತಾ ಇರಿ. ಸಾಂಬಾರು ಈರುಳ್ಳಿ ಯಾವತ್ತೂ ಟೇಸ್ಟು ಸಖತ್ತಾಗಿರುತ್ತೆ, ಆರೋಗ್ಯನೂ ಸೂಪರ್. ಚಕ್ಕೆ, ಲವಂಗ, ಕಾಳುಮೆಣಸು, ಏಲಕ್ಕಿ ಅಷ್ಟೂ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕಿದ್ಮೇಲೆ ಮತ್ತೆ ಒಂದು ಸಲ ಫ್ರೈ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅಷ್ಟೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಟೇಸ್ಟ್ ಸಖತ್ತಾಗಿ ಬರುತ್ತೆ. ಸೈಡ್ಗೆ ತಿಕ್ಕೊಳ್ಳೋಣ. ಇದು ಬಂದು ನಾಟಿ ಸ್ಟೈಲ್ ಮಟನ್ ಸಾರು. ಖಂಡಿತವಾಗಿ ಬ್ಯಾಚುಲರು ಮಾಡ್ಕೋಬೋದು, ಫ್ಯಾಮಿಲಿ ಮ್ಯಾನ್ ಮಾಡ್ಕೋಬೋದು. ಮತ್ತು ಅದೇ ಬಾಂಡಿಯಲ್ಲಿ 2 ಸ್ಪೂನ್ ಎಣ್ಣೆ ಬಿಡ್ತಾಯಿರಿ. ಖಾರದ ಮೆಣಸಿನ್ಕಾಯಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ, 2 ಮೆಣಸಿನ್ಕಾಯಿನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಧನಿಯಾ ಕಾಳು ಹಾಕಿದ್ಮೇಲೆ 2 ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ನೀರು ಹಾಕಿದ್ಮೇಲೆ ಇದನ್ನು ಫಸ್ಟ್ ಫ್ರೈ ಮಾಡ್ಕೊಂಡು 2 ಸೇರಿ ಪೇಸ್ಟಾಗಿ ರುಬ್ಕೊಳ್ಳಿ. ಬಿಸಿ ಬಿಸಿ ಕಾಯುವ ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡಿ ಎಣ್ಣೆ ಹಾಕ್ಕೋಬೋದು. ನಿಮಗೆ ಯಾವ ಥರ ಬೇಕಾ ಚೂಸ್ ಮಾಡ್ಕೋಬೋದು. ನಾವು ಇವತ್ತು ತುಪ್ಪದಲ್ಲಿ ಮಾಡ್ತಾಯಿದ್ದೀವಿ ನೋಡಿ. ನಾಟಿ ಮಟನ್ ಸಖತ್ತಾಗಿರುತ್ತೆ, ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀವಿ ನೋಡಿ. ಮಟನ್ ನೋಡಿ ಹೇಗಿದೆ. ಖಂಡಿತ ಆ ಪ್ಲೇಸು, ಆ ಲೊಕೇಶನಲ್ಲಿ ಈ ಥರ ಮಾಡಿ ತಿನ್ನೋವಾಗ ಮಜಾನೇ ಬೇರೆ ಕಣ್ರಿ. ಫಸ್ಟು ಫ್ರೈ ಮಾಡ್ಕೊಂಡ್ರೆ ನಾವು ಆ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಪೇಸ್ಟ್ನ ಫಸ್ಟು ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬೇಯಲಿ. ಮಟನ್ ಬಂದು ಕುಕ್ಕರ್ಗಿಂತ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ತಿನ್ನೋ ಮಜಾ ಇದೆಲ್ಲ ಸೂಪರಾಗಿರುತ್ತೆ. ಮತ್ತು ಬಾಡಿಗೆ ಮೆಣಸಿನ್ಕಾಯಿ ರುಬ್ಬಿದ್ವಲ್ಲ ಆ ಪೇಸ್ಟ್ನು ನೋಡಿ ಈಗ ಆ್ಯಡ್ ಮಾಡಿ. ನೋಡಿ ಇವಾಗ ಮತ್ತೆ ಒಂದು ಸಲ ಹಾಕಿ ತಿರುಗಿಸಿ ಸ್ವಲ್ಪ ಹೊತ್ತು ಮುಚ್ಚಿಕ್ಕಿ ಸ್ವಲ್ಪ ಹೊತ್ತು ಬೇಯಲಿ. ಮಟನ್ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಸಖತ್ತಾಗಿರುತ್ತೆ ಟೇಸ್ಟು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ. ಒಣಗಿರೋ ಕೊಬ್ಬರಿನ ಕೆಂಡದಲ್ಲಿ ಹಾಕಿದ್ದೀವಿ, ಕೆಂಡದಲ್ಲಿ ಸುಟ್ಟಿದ್ದೀವಲ್ಲ ಅದನ್ನು ಪೇಸ್ಟಾಗಿ ರುಬ್ಕೊಂಬಂದು ಮಟನ್ ಸಾರು ಜೊತೆಲಿ ಮಿಕ್ಸ್ ಮಾಡಿ. ಖಂಡಿತವಳು ಲೈಫಲ್ಲಿ ಈ ಥರ ಮಟನ್ ಸಾರು ಯಾವ್ದು ತಿಂದಿರಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಫೈನಲ್ ಟಚ್ ಗೊತ್ತಲ್ವ ಏನನ್ಬಿಟ್ಟು ಕೊತ್ತಂಬರಿ ಸೊಪ್ಪು ರೆಡಿ ಆಯಿತು. ಬಿಸಿ ಬಿಸಿ ಮಟನ್ ಸಾರು ಮುದ್ದೆಗೆ ತಿನ್ಬೋದು ಅಥವಾ ಗೀ ರೈಸ್ಗೆ, ವೈಟ್ ರೈಸ್ಗೆ ಪ್ರತಿಯೊಂದಕ್ಕೆ ಶೂಟ್ ಆಗುತ್ತೆ. ಅದಕ್ಕೆ ಹೇಳೋದು, ಸ್ಟವ್ ಮುಂದೆ ನಿಂತಿರೋವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿ ಅಡುಗೆನೂ ಸೂಪರಾಗಿರುತ್ತೆ. ಸ್ನೇಹಿತರೆ, ಮೈಸೂರಿಗೆ ಹೋದರೆ ರುಚಿ ಮೆಸ್ ಅಡುಗೆ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಾಟಿ ಸ್ಟೈಲ್ ಅಡುಗೆ ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ.